In Wheatstone network ABCD, here this is our Wheatstone network. Resistances AB is equal to 10 ohm. ಇಲ್ಲಿ resistance AB ಮತ್ತೆ ಎಷ್ಟದ 10 ohm resistor ಅದ. BC 20 ohm. Here it is BC, that is 20 ohm. ಮತ್ತೆ CD 15 ohm ಅದಂತೆ. CD ಮಧ್ಯೆ ಎಷ್ಟದ 15 ohm ಅದ. And DA is equal to 5 ohm. Here DA ಎಷ್ಟದ 5 ohm ಅದ. ನೆಕ್ಸ್ಟ್ ವಾಟ್ ಆರ್ ಕನೆಕ್ಟೆಡ್ ಇನ್ ಸೈಕ್ಲಿಕ್ ಆರ್ಡರ್. ಗಳನ್ನು ನಾವು ಏನು ಮಾಡಿವಿ, ಸೈಕ್ಲಿಕ್ ಆರ್ಡರ್ಲಿ ಕನೆಕ್ಟ್ ಮಾಡಿವಿ. ಎಷ್ಟು 10 20 here 10 20 15 and 5 ohm are connected in cyclic order, right? Okay, a cell of EMF 10 volt is connected between A and C. A ಮತ್ತೆ C ಗಳ ಮಧ್ಯದಲ್ಲಿ ಏನು ಮಾಡಿವಿ, ಒಂದು 10 ವೋಲ್ಟ್ EMF ಇರುವಂಥ ಸೆಲ್ ಅನ್ನು ಕನೆಕ್ಟ್ ಮಾಡಲಾಗಿದೆ, ರೈಟ್? ಓಕೆ, ನೆಕ್ಸ್ಟ್ between B and C. Okay, next A galvanometer of resistance 10 ohm is connected between B and D. B ಮತ್ತೆ D ಗಳ ಮಧ್ಯದಲ್ಲಿ 10 ಓಮ್ ರೆಸಿಸ್ಟರ್ ಇರುವಂತಹ ಗೆಲ್ವಾನೋಮೀಟರ್ನ ಕನೆಕ್ಟ್ ಮಾಡಲಾಗಿದೆ. ಎಸ್, ಹಾಗಾದರೆ ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಗೆಲ್ವಾನೋಮೀಟರ್. ಈ ಗೆಲ್ವಾನೋಮೀಟರಲ್ಲಿ ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಾ ಇದೆ, ದಟ್ IG ಅಂತ ಡಿನೋಟ್ ಮಾಡ್ತೀನಿ. IG ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈ ಒಂದು ಕ್ವಶನನ್ನು ಮಾರ್ಚ್ 2024ರಲ್ಲಿ ಈ 5 ಮಾರ್ಕ್ಸ್ ನ್ಯೂಮರಿಕಲ್ ಕೇಳಿರೋದು. ಓಕೆ, ಏನು ಮಾಡಬೇಕ್ರಿ ಈಗ? ಫಸ್ಟ್ ಇದನ್ನು ಕ್ರಿಚಾಫ್ಸ್ ಕರೆಂಟ್ ರೂಲನ್ನು ಯೂಸ್ ಮಾಡಿಕೊಂಡು ನಾವು ಕರೆಂಟನ್ನು ಅಸೈನ್ ಮಾಡಬೇಕು. ಹೇಗೆ ಕರೆಂಟ್ ಅಸೈನ್ ಮಾಡಬೇಕು? ಸಪೋಸ್ ಐ ಕರೆಂಟ್ ಎಂಟರ್ಸ್ ದಿಸ್ ಯಾವುದು ಜಂಕ್ಷನ್ ಎ ಅಂತ ಅನ್ಕೋರಿ. ಓಕೆ, ಹಾಗಾದರೆ ಇಲ್ಲಿ 10 ಓಮ್ ರೆಸಿಸ್ಟ್ರಲ್ಲಿ ಸಪೋಸ್ I1 ಕರೆಂಟ್ ಫ್ಲೋ ಆಗ್ತಾ ಇದ್ದಿದ್ರೆ ಆ್ಯಂಡ್ ಇದರಲ್ಲಿ ಈ ಯಾವುದಿದು 5 ಓಮ್ ರೆಸಿಸ್ಟರ್ ಇರುವಂತಹ AD ಆರ್ಮಲ್ಲಿ I2 ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ನಾನು I is equal to I1 ಪ್ಲಸ್ I2 ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಏನಾಯ್ತು ರೀ, ಹಿಯರ್ ಸಪೋಸ್ IG ಈಸ್ ಕರೆಂಟ್ ಥ್ರೂ ದ ಗೆಲ್ವಾನೋಮೀಟರ್ ಅಂತ ಹೇಳೋದಾದರೆ ಆ್ಯಕ್ಚುಲಿ ಜಂಕ್ಷನ್ ಬಿ ಅಲ್ಲಿ I1 ಕರೆಂಟ್ ಎಂಟ್ರಿ ಆಗ್ತಾ ಇದೆ. ಹಾಗಾದರೆ IG ಕರೆಂಟ್ ಫ್ಲೋ ಥ್ರೂ ದ ಗೆಲ್ವಾನೋಮೀಟರ್ ಆದರೆ ಈ ನಮ್ಮ 20 ಓಮ್ ರೆಸಿಸ್ಟರ್ BC ಆರ್ಮಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ ಅಂದರೆ ಪಾಸ್ ಆಗ್ತಾ ಇದೆ. ದಟ್ ಈಸ್ I1 ಮೈನಸ್ IG ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದಿಸ್ 20 ಓಮ್ ರೆಸಿಸ್ಟರ್. ಓಕೆ, ಡಿ ಜಂಕ್ಷನ್ ನೋಡ್ರಿ, ಇಲ್ಲಿ ಡಿ ಜಂಕ್ಷನಲ್ಲಿ ಏನಾಗ್ತಾ ಇದೆ, IG ಕರೆಂಟ್ ಎಂಟ್ರಿ ಆಗ್ತಾ ಇದೆ, I2 ಕರೆಂಟ್ ಕೂಡ ಎಂಟ್ರಿ ಆಗ್ತಾ ಇದೆ. ಹಾಗಾಗಿ ಈ ನಮ್ಮ 15 ಓಮ್ ರೆಸಿಸ್ಟರ್ ಇರುವಂತಹ CD ಆರ್ಮಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ I2 ಪ್ಲಸ್ IG ಕರೆಂಟ್ ಫ್ಲೋ ಆಗ್ತಾ ಇದೆ. ಈ ಕರೆಂಟನ್ನು ನಾವು ಇಲ್ಲಿ ಫಸ್ಟ್ ಅಸೈನ್ ಮಾಡಬೇಕು, ಅಂದರೆ ಕ್ರಿಚಾಫ್ಸ್ ಕರೆಂಟ್ ಲಾನ ಯೂಸ್ ಮಾಡಬೇಕು. ಆ್ಯಂಡ್ ಕ್ರಿಚಾಫ್ಸ್ ಕರೆಂಟ್ ಲಾನ ಯೂಸ್ ಮಾಡಿಕೊಂಡು ನಾವೇನು ಬರೆದಿವಿ ಇದೆಲ್ಲವನ್ನು ಆಲ್ರೆಡಿ ಮೆನ್ಷನ್ ಮಾಡಿವಿ. ಓಕೆ, ನೆಕ್ಸ್ಟ್ ಏನಾಯ್ತು ರೀ ಈಗ ಹಿಯರ್, ಈಗ ನೆಕ್ಸ್ಟು ಯು ನೀಡ್ ಟು ಕ್ಯಾಲ್ಕುಲೇಟ್ ದಟ್ ಕರೆಂಟ್ ಥ್ರೂ ದ ಗೆಲ್ವಾನೋಮೀಟರ್. ಆ ಗೆಲ್ವಾನೋಮೀಟ್ರಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ IG ಯು ನೀಡ್ ಟು ಫೈಂಡ್. ಹಾಗಾಗಿ ನಾವು ಕ್ರಿಚಾಫ್ಸ್ ವೋಲ್ಟೇಜ್ ಲಾನ ಯೂಸ್ ಮಾಡೋಣ. ನಮ್ಮ ಕ್ರಿಚಾಫ್ಸ್ ವೋಲ್ಟೇಜ್ ಲಾ ಏನಂತ ಹೇಳುತ್ತೆ ನೋಡೋಣ. ಸಿ, ಇಲ್ಲಿ ಫಸ್ಟ್ ಲೆಟ್ ಅಸ್ ಟೇಕ್ ABD, ಅಂದರೆ ABDA ಅನ್ನುವಂತಹ ಒಂದು ಲೂಪನ್ನು ತಗೊಳ್ತಾ ಇದ್ದೀವಿ. ಓಕೆ, ನಿಮಗೆ ಕ್ರಿಚಾಫ್ಸ್ ರೂಲ್ಗಳು ಸರಿಯಾಗಿ ಅರ್ಥ ಆಗಿರಬೇಕು. ಓಕೆ, ABDA ಲೂಪಲ್ಲಿ ನೀವು ಎದಿಂದ ಬಿ ಹೋಗ್ತಾ ಇದ್ದೀರಿ. ನೀವು ಎದಿಂದ ಬಿ ಹೋಗ್ತಾ ಇದ್ದೀರಿ ಅಂದರೆ ಅದೇ ಡೈರೆಕ್ಷನಲ್ಲೂ ಕೂಡ ಕರೆಂಟ್ I1 ಕರೆಂಟ್ ಫ್ಲೋ ಆಗ್ತಾ ಇದೆ. ಅದನ್ನು ನಾವು ಫಾಲ್ ಇನ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಆ ಫಾಲ್ ಇನ್ ಪೊಟೆನ್ಷಿಯಲ್ ಅಂದರೆ -10 ಇಂಟು I1 ಬರೀಬೇಕಾಗತ್ತೆ. ಹಿಯರ್ ಮೈನಸ್ ಅಪ್ಲೈ KVL ಫಾರ್ ದ ಲೂಪ್ ABDA. ಫಸ್ಟ್ ಏನು ಬರೀ -10 ಇಂಟು I1 ಬರ್ದಿರಿ. ನೆಕ್ಸ್ಟ್ ಬಿದಿಂದ ಡಿ ಹೋಗ್ತಾ ಇದ್ದೀರಿ. ಬಿದಿಂದ ಡಿ ಹೋಗುವಾಗ ಕರೆಂಟು ಅದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ದಟ್ ಇಸ್ ಫಾಲ್ ಇನ್ ಪೊಟೆನ್ಷಿಯಲ್ ಆಗುತ್ತೆ. ಹಾಗಾಗಿ ಇದನ್ನು ಕೂಡ -10 ಇಂಟು IG ಅಂತ ಬರೀತಾ ಇದ್ರಿ. ನೆಕ್ಸ್ಟ್ ಏನು ಬರ್ದಿರಿ, -10 ಇಂಟು IG ಬರ್ದಿರಿ. ನೆಕ್ಸ್ಟ್ ನೋಡ್ರಿ, ಡಿದಿಂದ ಎ ಹೋಗ್ತಾ ಇದ್ರೆ, ಡಿದಿಂದ ಎ ಹೋಗ್ತಾ ಇದ್ರಿ, ಎದಿಂದ ಬಿ ಬಂದ್ರಿ, ಬಿದಿಂದ ಡಿ ಬಂದ್ರಿ. ಈಗ ಡಿದಿಂದ ಮತ್ತೆ ಎ ಹೋಗ್ತಾ ಇದ್ದೀವಿ. ಇದು ಯಾವ ಡೈರೆಕ್ಷನ್? ಕರೆಂಟ್ ಅಪೋಸಿಟ್ ಹೋಗ್ತಾ ಇದ್ರಿ. ಅದರ ಅರ್ಥ ಕರೆಂಟ್ ನಿಮ್ಮ ಅಪೋಸಿಟ್ ಬರ್ತಾ ಇದ್ರೆ ದಟ್ ಇಸ್ ರೈಸ್ ಇನ್ ಪೊಟೆನ್ಷಿಯಲ್ ಅಂತ ಅರ್ಥ. ರೈಸ್ ಇನ್ ಪೊಟೆನ್ಷಿಯಲ್ ನಾನು +5 ಇಂಟು I2 ಬರಿತೀನಿ, ಬಿಕಾಸ್ ಇಲ್ಲಿ ರೆಸಿಸ್ಟರ್ 5 ಓಮ್ ಅದ, ಅದರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರೋದು ನಿಮ್ಮ ಅಪೋಸಿಟ್ I2 ಕರೆಂಟ್ ಬರ್ತಾ ಇದೆ. ಹಾಗಾಗಿ +5 ಇಂಟು I2 ಬರ್ತೀವಿ. ಹಿಯರ್ ಇಸ್ ದ
ಪ್ಲಸ್ 5 ಇಂಟು I2 ದಟ್ ಈಸ್ ಅವರ್ ಇಕ್ವೇಷನ್ ನಂಬರ್ 1 ಅಂತ ಕರೆಯೋಣ. ನೆಕ್ಸ್ಟ್ ಏನು ಮಾಡಬೇಕ್ರಿ, ನೆಕ್ಸ್ಟ್ ಅಪ್ಲೈ ಮಾಡೋನು ಕ್ರಿಚಾಫ್ಸ್ ವೋಲ್ಟೇಜ್ ಲಾ ಫಾರ್ ದ ಲೂಪ್ BCDB ಒಂದು ಲೂಪಿಗೆ ನಾವು ಕ್ರಿಚಾಫ್ಸ್ ವೋಲ್ಟೇಜ್ ಲಾನ ಅಪ್ಲೈ ಮಾಡೋಣ. ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಈಗ ಸಿ ಅಪ್ಲೈ KVL ಫಾರ್ ದ ಲೂಪ್ BCDB. ಓಕೆ, BCDBಗೆ ನೀವು ಕ್ರಿಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡಿದಾಗ ಬಿದಿಂದ ನೀವು ಸಿ ಹೋಗ್ತಾ ಇದ್ದೀರಿ, ನೀವು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಿ I1 ಮೈನಸ್ IG ಕರೆಂಟ್ ಅದೇ ಡೈರೆಕ್ಷನ್ ಹೋಗ್ತಾ ಇದೆ. ದ ಪ್ರೊಡಕ್ಟ್ ಆಫ್ ರೆಸಿಸ್ಟೆನ್ಸ್ ಮತ್ತು ಫಾಲ್ ಇನ್ ಪೊಟೆನ್ಷಿಯಲಿ ಆಗೋದ್ರಿಂದ ಅದನ್ನು -20 ಇಂಟು ಬ್ರಕೆಟ್ I1 ಮೈನಸ್ IG ಅಂತ ಬರಿತಾ ಇದ್ದೀರಿ. ಹಿಯರ್ ಇಟ್ ಈಸ್ -20 ಇಂಟು ಬ್ರಕೆಟ್ I1 ಮೈನಸ್ IG ಬರಿತಾ ಇದ್ದೀರಿ. ನೆಕ್ಸ್ಟು ಸಿದಿಂದ ಡಿ ಹೋಗ್ತಾ ಇದ್ದೀರಿ, ನಿಮ್ಮ ಅಪೋಸಿಟ್ ಕರೆಂಟ್ ಬರ್ತಾ ಇದೆ, ಹಾಗಾಗಿ ಇದರ ಪ್ರಾಡಕ್ಟ್ ಅದಲ್ಲ ರೆಸಿಸ್ಟೆನ್ಸ್ ಮತ್ತು ಕರೆಂಟ್ ಪ್ರಾಡಕ್ಟನ್ನು ಪ್ಲಸ್ ಅಂತ ತಗೊಳ್ತಾ ಇದ್ದೀವಿ. ಅದನ್ನು ಪ್ಲಸ್ 15 ಇಂಟು ಬ್ರಕೆಟ್ I2 ಪ್ಲಸ್ IG ಬರೀತೀರಿ. ಹಿಯರ್ I2 ಪ್ಲಸ್ IG ಇದು ಇಂಟು 15 ಅದು ಪ್ಲಸ್ ಬರಿತಾ ಇದ್ದೀವಿ. ಯಾಕೆ ಪ್ಲಸ್ 15 ಇಂಟು ಬ್ರಕೆಟ್ I2 ಪ್ಲಸ್ IG ಬರಿತಾ ಇದ್ರಿ, ದಟ್ ಈಸ್ ರೈಸ್ ಇನ್ ಪೊಟೆನ್ಷಿಯಲ್ ಆಗಿರೋದ್ರಿಂದ. ನೆಕ್ಸ್ಟು ಡಿದಿಂದ ಬಿ ಹೋಗ್ತಾ ಇದ್ದೀರಿ, ಕರೆಂಟ್ ನಿಮ್ಮ ಅಪೋಸಿಟ್ ಬರ್ತಾ ಇದೆ, ಅದು ರೈಸ್ ಇನ್ ಪೊಟೆನ್ಷಿಯಲ್, ಹಾಗಾಗಿ ರೆಸಿಸ್ಟೆನ್ಸ್ ಎಷ್ಟದ 10. ಓಕೆ, ಕರೆಂಟ್ ನಿಮ್ಮ ಅಪೋಸಿಟ್ ಬರ್ತಾ ಇದೆ, ಹಾಗಾಗಿ ಇದು ಪ್ಲಸ್ 10 IG ಆಗುತ್ತೆ. ಅದೇ ಇಲ್ಲೇ ಪ್ಲಸ್ 10 IG ಬರಿತಾ ಇದ್ದೀವಿ. ಓಕೆ, -20 ಇಂಟು I1 ದಟ್ ಇಸ್ -20 I1 -20 ಇಂಟು ಮೈನಸ್ IG ಎಷ್ಟಾಯಿತು ಪ್ಲಸ್ 20 IG ಆಯಿತು. 15 ಇಂಟು I2 ದಟ್ ಇಸ್ 15 ಇಂಟು I2 ಆಯಿತು. 15 ಇಂಟು IG ದಿಸ್ 15 IG ಆಯಿತು. ಆ್ಯಂಡ್ 10 IG ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀರಿ. ನೆಕ್ಸ್ಟ್ ಏನು ಮಾಡಬೇಕು ರೀ, ಹಿಯರ್ ಇಟ್ ಇಸ್ -20 ಇಂಟು I1, ಹಿಯರ್ ಇಟ್ ಇಸ್ ಆ್ಯಸ್ ಇಟ್ ಈಸ್ ಬರ್ದ್ರಿ. ಇಲ್ಲಿ ನೋಡ್ರಿ 20 IG ನೆಕ್ಸ್ಟ್ 15 IG 10 IG. ಓಕೆ, 10 ಪ್ಲಸ್ 20 ಪ್ಲಸ್ 10 30 ಪ್ಲಸ್ 15 45 IG ಬಂತು, ರೈಟ್. ಆ್ಯಂಡ್ 15 I2 ಆ್ಯಸ್ ಇಟ್ ಈಸ್ 15 I2 ಬರಿತಾ ಇದ್ದಾರೆ. ದಿಸ್ ಈಸ್ ಅವರ್ ಇಕ್ವೇಷನ್ ನಂಬರ್ 2 ಅಂತ ಕರೆಯೋಣ. ಈಗ ಇಕ್ವೇಷನ್ 1 ಆ್ಯಂಡ್ 2 ಅನ್ನು ಸಾಲ್ವ್ ಮಾಡೋಣ. ಸಾಲ್ವಿಂಗ್ ಇಕ್ವೇಷನ್ 1 ಆ್ಯಂಡ್ 2 ಇಲ್ಲಿ ನೀವು ಗಮನಿಸಬಹುದು. ಇಲ್ಲಿ ನಾನು ಏನು ಮಾಡ್ತೀನಿ, ಈ ಇಕ್ವೇಷನ್ 1 ಆ್ಯಂಡ್ 2 ಅಲ್ಲಿ ಹಿಯರ್ ಯು ನೀಡ್ ಟು ಫೈಂಡ್ IG ಅಲ್ಲ. ಫಸ್ಟ್ ಐದರ್ ಯು ಕ್ಯಾನ್ ಕ್ಯಾನ್ಸಲ್ I1 ಅಥವಾ I2 ಯಾವ್ದಾರು ಕ್ಯಾನ್ಸಲ್ ಮಾಡಿರಿ, ಸಾಲ್ವ್ ಮಾಡಿ. ಓಕೆ, ಬೆಟರ್ ವಿಲ್ ಎಲಿಮಿನೇಟ್ ದಿಸ್ I2ನ ಎಲಿಮಿನೇಟ್ ಮಾಡಿ. ಟು ಎಲಿಮಿನೇಟ್ I2 ಈ ಇಕ್ವೇಷನ್ 1ಅನ್ನು ಏನು ಮಾಡ್ತಾ ಇದ್ದೀವಿ, ಇಕ್ವೇಷನ್ 1ಅನ್ನು ಏನು ಮಾಡಬೇಕಾಗುತ್ತೆ, 3ದಿಂದ ಮಲ್ಟಿಪ್ಲೈ ಮಾಡಬೇಕು, -1 ಮಾಡಬೇಕು. ಯಾಕ್ರಿ ಹಾಗೆ ಮಾಡಬೇಕಂದ್ರೆ ಸಿ ದಿಸ್ ಈಸ್ 5 I2 ಅದ, ಇದನ್ನು 15 ಮಾಡಬೇಕಾದ್ರೆ ಯು ನೀಡ್ ಟು ಮಲ್ಟಿಪ್ಲೈ ವಿತ್ 3, ರೈಟ್. ಆ್ಯಂಡ್ ಇಲ್ಲೇ ಇಕ್ವೇಷನ್ 2 ಅಲ್ಲಿ ಇದು 15 I2 ಅದ ಪ್ಲಸ್ 15 I2 ಅದ, ಹಾಗಾಗಿ ಇಕ್ವೇಷನ್ 1ಅನ್ನು 3ದಿಂದ ಮಲ್ಟಿಪ್ಲೈ ಮಾಡೋಣ, -2 ಮಾಡೋಣ. ಹಿಯರ್ ಯು ಕ್ಯಾನ್ ಸಿ ಏನದ ಇಕ್ವೇಷನ್ 1 ಅದ, ಅದನ್ನು 3ದಿಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಹಿಯರ್ 3 ಇಂಟು -10 I1 -30 I1, 3 ಇಂಟು -10 IG -30 IG. ಓಕೆ, 3 ಇಂಟು 5 15 I2 ಆಯಿತು. ಇದನ್ನು ಇಕ್ವೇಷನ್ 2 ಅಲ್ಲಿ ಸಬ್ಸ್ಟ್ರಾಕ್ಟ್ ಮಾಡೋಣ. ಹಿಯರ್ ಇಕ್ವೇಷನ್ 2 ಏನಂತ -20 I1 ಪ್ಲಸ್ 45 IG ಪ್ಲಸ್ 15 I2 ಅದ, ಅದನ್ನು ಆ್ಯಸ್ ಇಟ್ ಈಸ್ ನಾವು ಇಲ್ಲೇ ಬರಿತಾ ಇದ್ದೀವಿ. ಎರಡನ್ನೂ ಇಕ್ವೇಷನ್ನ ಸಬ್ಸ್ಟ್ರಾಕ್ಟ್ ಮಾಡೋಣ. ಸಬ್ಸ್ಟ್ರಾಕ್ಟ್ ಮಾಡುವಾಗ ಗಮನದಲ್ಲಿರಬೇಕು, ಇಲ್ಲಿ ಮೈನಸ್ ಅದಂದರೆ ಸಬ್ಸ್ಟ್ರಾಕ್ಟ್ ಮಾಡುವಾಗ ಇದು ಏನು ಪ್ಲಸ್ ಆಯಿತು, ಇದು ಪ್ಲಸ್ ಇದ್ದರೆ ಮೈನಸ್ ಮಾಡುವಾಗ ಇದು ಕೂಡ ಮೈನಸ್ ಆಯಿತು, ಇದು ಪ್ಲಸ್ ಇದ್ದರೆ ಇದು ಮೈನಸ್ ಮಾಡುವಾಗ ಮೈನಸ್ ಆಯಿತು. ಓಕೆ, ಹಿಯರ್ ಯು ಕ್ಯಾನ್ ಸಿ ಪ್ಲಸ್ 15 I2 ಇದು -15 I2 ಕ್ಯಾನ್ಸಲ್ ಆಯಿತು. ಓಕೆ, ಎರಡು ಕ್ಯಾನ್ಸಲ್ ಆದವು, I2 ಕ್ಯಾನ್ಸಲ್ ಆಯಿತು. ಇಲ್ಲಿ -30 I1 ಇಲ್ಲಿ ಪ್ಲಸ್ 20 I1 ಅದ. ಓಕೆ, ಉಳಿತೇನೋ -10 I1 ಉಳಿತು. ಸಿ -30 IG -45 IG -75 IG ಆಯಿತು. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಮೈನಸನ್ನು ಎರಡು ಸೈಡ್ ಮಲ್ಟಿಪ್ಲೈ ಮಾಡಿರಿ, 10 I1 ಪ್ಲಸ್ 75 IG ಇಸ್ ಈಕ್ವಲ್ ಟು 0 ಆಯಿತು. ದ್ಯಾಟ್ ಇಸ್ ಅವರ್ ಥರ್ಡ್ ಇಕ್ವೇಷನ್. ನೆಕ್ಸ್ಟ್ ಏನು ಮಾಡಬೇಕ್ರಿ, ಈಗ ನೆಕ್ಸ್ಟ್ ಇನ್ನೊಂದು ಇಕ್ವೇಷನ್ ತೊಗೋಬೇಕು, ಇನ್ನೊಂದು ಲೂಪನ್ನು ತೊಗೊಳ್ಳೋಣ. ಯಾವ ಲೂಪ್ ತೊಗೊಳ್ಳೋಣ, ಲೆಟ್ ಅಸ್ ಟೇಕ್ ಅದರಲ್ಲಿ ಏನಿರಬೇಕು ಆ ಲೂಪಲ್ಲಿ I1 ಮತ್ತು IG ಎರಡೇ ಟರ್ಮ್ ಇರಬೇಕು ಅಂತ ಲೂಪ್ ತೊಗೊಳ್ಳೋಣ. ಯಾವ ಲೂಪ್ ಅದ, ಸಿ ನೋಡ್ರಿ, ಎದಿಂದ ಬಿ ಹೋಗ್ತಾ ಇದ್ರಿ I1 ಕರೆಂಟ್ ಅದ, ಬಿದಿಂದ ಸಿ ಬರ್ತಾ ಇದ್ರಿ I1 ಮತ್ತು IG ಅದ, ಸಿದಿಂದ ಈ ಲೂಪಲ್ಲಿ ಹೋಗ್ರಿ. ಓಕೆ, I2 ಇಲ್ಲವೇ ಇಲ್ಲ ಇಲ್ಲಿ. ಐ ಹೋಪ್ ಯು ಆರ್ ಗೆಟಿಂಗ್. ಓಕೆ, ಎದಿಂದ ಬಿ, ಬಿದಿಂದ ಸಿ, ಸಿದಿಂದ ಎ ಹೋಗ್ತಾ ಇದ್ರಿ, I1 ಮತ್ತು IG ಅಷ್ಟೇ ಅದ. ಹಾಗಾಗಿ ಎ ಬಿ ಸಿ ಎ ಲೂಪನ್ನು ತೆಗೆದುಕೊಂಡ್ರೆ ಓಕೆ, ಅಲ್ಲಿ ನಾವು KVL ಅಪ್ಲೈ ಮಾಡೋಣ. ಓಕೆ, ಅದಕ್ಕೆ ಹೇಳ್ತಾ ಇದ್ದೀವಿ ಅಪ್ಲೈ KVL ಫಾರ್ ದ ಲೂಪ್ ಯಾವುದು ABCA. ಓಕೆ, ABCA ಲೂಪಿಗೆ ನಾವು KVL ಅಪ್ಲೈ ಮಾಡಲಾಗಿ ಓಕೆ ಏನು ಬರೀಬೇಕ್ರಿ, ಎದಿಂದ ಬಿ ಹೋಗ್ತಾ ಇದ್ರಿ, ಫಾಲ್ ಇನ್ ಪೊಟೆನ್ಷಿಯಲ್ -10 ಇಂಟು I1 ಬರೀತೀರಿ. ಹಿಯರ್ ಇಟ್ ಈಸ್ -10 ಇಂಟು I1. ನೆಕ್ಸ್ಟು
ಬಿ ದಿಂದ ಸಿ ಬರ್ತಾ ಇದ್ರಿ, ಬಿ ದಿಂದ ಸಿ ಬರ್ತಾ ಇದ್ರಿ, ಅದು ಕೂಡ ಫಾಲ್ ಇನ್ ಪೊಟೆನ್ಷಿಯಲ್, ಬಿಕಾಸ್ ನೀವು ಯಾವ ಡೈರೆಕ್ಷನ್ ಹೋಗ್ತಾ ಇದ್ರಿ ಅದೇ ಡೈರೆಕ್ಷನ್ ಕರೆಂಟ್ ಹೋಗ್ತಾ ಇದೆ. ದಟ್ ಈಸ್ -20 ಇಂಟು ಬ್ರಕೆಟ್ I1 ಮೈನಸ್ IG ಆಗುತ್ತೆ. ಅದೇ ಅದ ಇಲ್ಲೇ -20 ಇಂಟು ಬ್ರಕೆಟ್ I1 ಮೈನಸ್ IG ಅದ. ಮುಂದೇನಾಯ್ತು ರೀ, ಸಿ ದಿಂದ ನೀವು ಮತ್ತೆ ಎ ಹೋಗ್ತಾ ಇದ್ರಿ, ಇಲ್ಲಿ ಸೆಲ್ ಅದ, ಅದ್ರ EMF ಏನದ 10 ವೋಲ್ಟ್ ಅದ. ಆ ಸಿ ದಿಂದ ನೀವು ಎ ಹೋಗುವಾಗ ಫಸ್ಟ್ ನೆಗೆಟಿವ್ ಟರ್ಮಿನಲ್ ಬಂತು, ಆನಂತರ ಪಾಸಿಟಿವ್ ಟರ್ಮಿನಲ್ ಬಂತು. ದಟ್ ಮೀನ್ಸ್ ದಟ್ ಇಸ್ ಅ ರೈಸ್ ಇನ್ ಪೊಟೆನ್ಷಿಯಲ್. ಹಾಗಾಗಿ ರೈಸ್ ಇನ್ ಪೊಟೆನ್ಷಿಯಲ್ ಅಂದ್ರೆ ಇಲ್ಲಿ 10 +10 ಅಂತ ತಗೋತಾ ಇದೀವಿ, ಹಾಗಾಗಿ +10 ಅಂತ ಬರ್ತೀವಿ, ಈಸ್ ಈಕ್ವಲ್ ಟು 0. ಓಕೆ, -10 I1 ಆಸ್ ಇಟ್ ಇಸ್, -10 I1 ಬರೀತಾ ಇದ್ರಿ, -20 ಇಂಟು I1, ಎಸ್ -20 ಇಂಟು I1, -20 ಇಂಟು -IG, ದಟ್ ಇಸ್ +20 IG ಆಯಿತು. ಆ್ಯಂಡ್ ಈ 10 +10 ಅನ್ನ ರೈಟ್ ಸೈಡ್ ತಗೋರಿ, -10 ಆಯಿತು. ಸಿ -10 I1 -20 I1 -30 I1 ಆಯಿತು. 20 IG ಆಸ್ ಇಟ್ ಈಸ್ ಬರೀತಾ ಇದ್ರಿ, +20 IG ಈಸ್ ಈಕ್ವಲ್ಸ್ ಟು -10. ದಟ್ ಇಸ್ ಇಕ್ವೇಷನ್ 4. ಈಗ ಏನು ಮಾಡಬೇಕು ರೀ, I1 ಅನ್ನು ರಿಮೂವ್ ಮಾಡಬೇಕು. ಇಲ್ಲಿ ಏನದ ನೋಡ್ರಿ, ಇಕ್ವೇಷನ್ 3 ಅಲ್ಲಿ 10 I1 ಅದ, ಇಲ್ಲಿ ಇಕ್ವೇಷನ್ 4 ಅಲ್ಲಿ 30 I1 ಅದ. ವೆರಿ ಸಿಂಪಲ್, ಸಾಲ್ವಿಂಗ್ ಇಕ್ವೇಷನ್ 3 ಆ್ಯಂಡ್ 4 ಅನ್ನು ಸಾಲ್ವ್ ಮಾಡಬೇಕು. ಟು ಸಾಲ್ವ್ ಇಟ್, ಈ ಇಕ್ವೇಷನ್ 3ಗೆ ನಾವು ಏನು ಮಾಡಬೇಕು, 3 ದಿಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಏನಾಗುತ್ತೆ ರೀ, ಹಿಯರ್ ಯು ಕ್ಯಾನ್ ಸಿ ಸಾಲ್ವಿಂಗ್ ಇಕ್ವೇಷನ್ 3 ಆ್ಯಂಡ್ 4. ಇಕ್ವೇಷನ್ 3ನ 3ನ ಮಲ್ಟಿಪ್ಲೈ ಮಾಡಿರಿ, ಅನಂತರ ಆ್ಯಡ್ ಮಾಡಿರಿ. ಆ್ಯಡ್ ಎದಕ್ಕೆ, ವೈ ವಿ ನೀಡ್ ಟು ಆ್ಯಡ್ ಇಟ್, ಆ್ಯಡ್ ಎದಕ್ಕೆ ಮಾಡಬೇಕು, ಇದು ನೋಡ್ರಿ ಇದೇನದ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ, ಹಾಗಾಗಿ ಆ್ಯಡ್ ಮಾಡಬೇಕಾಗತ್ತೆ. ಲೆಟ್ಸ್ ಸಿ, ಇಕ್ವೇಷನ್ 3ನ್ನು 3 ದಿಂದ ಮಲ್ಟಿಪ್ಲೈ ಮಾಡಿದಾಗ 3 ಇಂಟು 10 I1 30 I1 ಆಯಿತು. 3 ಇಂಟು 75 ದಟ್ ಇಸ್ 225. ಓಕೆ, IG ಈಸ್ ಈಕ್ವಲ್ ಟು 0 ಆಯಿತು. ಅದನ್ನೇ ಇಲ್ಲಿ ಬರೆದಿವಿ, ಇಲ್ಲಿ ಇಕ್ವೇಷನ್ 3ನ್ನು 3 ದಿಂದ ಮಲ್ಟಿಪ್ಲೈ ಮಾಡಿದಾಗ ಇದು ಬಂತು. ಓಕೆ, ನೆಕ್ಸ್ಟು ಇಕ್ವೇಷನ್ 4 -30 I1 +20 IG ಈಸ್ ಈಕ್ವಲ್ ಟು -10 ಅದ. ಅದನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ಮತ್ತೆ ಸೈನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ +30 I1 -30 I1 ಬೋತ್ ಗೆಟ್ ಕ್ಯಾನ್ಸಲ್. ಓಕೆ, ಇಲ್ಲೇ 225 IG ಅದ, ಇಲ್ಲೇ +20 IG ಅದ, ಎರಡು ಆ್ಯಡ್ ಮಾಡಿರಿ, 245 IG ಆಯಿತು. ಆ್ಯಂಡ್ ದಿಸ್ ಈಸ್ -10. ಓಕೆ, ಈಗ IG ಈಸ್ ಈಕ್ವಲ್ಸ್ ಟು -10 ಡಿವೈಡೆಡ್ ಬೈ 245 ಮಾಡಿರಿ, ಯು ವಿಲ್ ಗೆಟ್ IG ಈಸ್ ಈಕ್ವಲ್ ಟು -0.04 ಆಂಪಿಯರ್. ಓಕೆ, ವಾಟ್ ಯು ಮೀನ್ ಬೈ ದಿಸ್ ಮೈನಸ್ ಸೈನ್? ಮೈನಸ್ ಸೈನ್ ಅರ್ಥ ಏನಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ನೀವು ಇಲ್ಲಿ ಕರೆಂಟ್ ಲಾ KCL ಅಪ್ಲೈ ಮಾಡಿದಾಗ ನೀವು ಅಸೈನ್ ಮಾಡಿರೋದು ಕರೆಂಟ್ IG ಏನದ ಬಿ ದಿಂದ ಡಿ ಅಂತ ಅಸೈನ್ ಮಾಡಿರಿ. ಆದರೆ ಆ್ಯಕ್ಚುಲಿ ಕರೆಂಟ್ ಹೇಗೆ ಹೋಗ್ತಾ ಇದೆ, ಇಲ್ಲೇ ಆ್ಯಕ್ಚುಲಿ ಕರೆಂಟ್ ಡಿ ದಿಂದ ಬಿ ಹೋಗ್ತಾ ಇದೆ ಅಂತ ಅರ್ಥ, ಮೈನಸ್ ಸೈನ್ ಅರ್ಥ. ಓಕೆ, ಎನಿಹೌ, ಬಿ ದಿಂದ ಡಿ ಇರಲಿ, ಡಿ ದಿಂದ ಬಿ ಇರಲಿ, ಈ ಅಕ್ರಾಸ್ ದಿಸ್ ಗ್ಯಾಲ್ವಾನೋಮೀಟರ್, ಈ ಗ್ಯಾಲ್ವಾನೋಮೀಟರ್ ಥ್ರೂ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ, ಕರೆಂಟ್ ಥ್ರೂ ದಿಸ್ ಗ್ಯಾಲ್ವಾನೋಮೀಟರ್ ಇಸ್ 0.04 ಆಂಪಿಯರ್ ಫ್ಲೋ ಆಗ್ತಾ ಇದೆ. ಮೈನಸ್ ಸೈನ್ ಅರ್ಥ ಏನಪ್ಪ ಅಂದರೆ, ನೀವು ಏನು ಅಸೈನ್ ಮಾಡಿರಿ, ಬಿ ದಿಂದ ಡಿ ಅಂತ ಕರೆಂಟ್ ಅಸೈನ್ ಮಾಡಿರಿ, ಆ್ಯಕ್ಚುಲಿ ಇಲ್ಲಿ ಕರೆಂಟು ಡಿ ದಿಂದ ಹೋಗ್ತಾ ಇದೆ ಅಂತ ಅರ್ಥ ಅಷ್ಟೇ, ಮತ್ತೇನು ಅರ್ಥ ಅಲ್ಲ. ಓಕೆ.